ರಾಹುಲ್ ಸಮಾವೇಶಕ್ಕೆ ಗೈರಾಗಿದ್ದು ತಪ್ಪೆ, ಪಕ್ಷ ಯಾವುದೇ ಕ್ರಮ ಕೈಗೊಂಡರೂ ಕೂಡ ಸಿದ್ಧನಾಗಿದ್ದೇನೆ ಅಂತ ನ್ಯೂಸ್ 18ಗೆ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟರು. ರಾಹುಲ್ ಸಮಾವೇಶದಲ್ಲಿ ಭಾಗಿಯಾಗಿರಲಿಲ್ಲ ಚಲುವರಾಯಸ್ವಾಮಿ ಮತ್ತು ಅವರ ತಂಡದವರು, ಅಂದ್ರೆ ಚಲುವರಾಯಸ್ವಾಮಿ ಅವರಾಗಿರ್ಬೋದು, ಹಾಗೆ ರಮೇಶ್ ಬಂಡಿಸಿದ್ದೇಗೌಡರಾಗಿರ್ಬೋದು, ನರೇಂದ್ರ ಸ್ವಾಮಿ, ರವಿ ಗಣಿಗ, ಈ ರೀತಿಯಾಗಿ ಮಂಡ್ಯದ ಕಾಂಗ್ರೆಸ್ ನಾಯಕರು ಯಾರು ಕೂಡ ಭಾಗಿಯಾಗಿರಲಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ. ರಾಹುಲ್ ಸಮಾವೇಶಕ್ಕೆ ಗೈರಾಗಿದ್ದು ತಪ್ಪು ಅಂತ ಕೂಡ ಅವರು ಹೇಳಿರುವಂತದ್ದು. ಪಕ್ಷ ಯಾವುದೇ ನಿರ್ಧಾರವನ್ನ ಕೈಗೊಂಡ್ರು ಕೂಡ ನಾನು ಸಿದ್ಧನಿದ್ದೇನೆ ಅಂತ ಕೂಡ ಅವರು ಮಾತನಾಡಿದ್ದಾರೆ. ಈ ಸಮಾವೇಶ ಆಯೋಜಿಸಿದ್ದು ಜೆಡಿಎಸ್, ಅವರು ಕರೆಯದೆ ನಾವು ಹೋಗೋದು ಹೇಗೆ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ನನ್ನ ಪಕ್ಷಕ್ಕೆ ಐ ವಿಲ್ ರೆಸ್ಪೆಕ್ಟ್ ಟು ಪಾರ್ಟಿ ಲೀಡರ್ ಮೇಲೆ ಕ್ರಮ ತಗೊಂಡಾಗ ಕ್ರಮ ತಗೊಳ್ಳೋ ಅಂತ ಅಪರಾಧ ನಾನೇನು ಮಾಡಿಲ್ಲ. ನನ್ನ ಲಿಮಿಟೇಷನ್ ಗೊತ್ತಿದೆ, ನನ್ನ ಹೆಜ್ಜೆ ಗೊತ್ತಿದೆ. ನಾನು ಒಬ್ಬ 25 ವರ್ಷದ ರಾಜಕೀಯದ ಅನುಭವದಲ್ಲಿ ಬಂದಿರೋನು. ಸೊ ನಾನು ದೊಡ್ಡ ದೊಡ್ಡ ನಾಯಕರ ಸಂಪರ್ಕ ಇಟ್ಕೊಂಡು ಬಂದವನು. ಸೊ ಯಾರ ನಡವಳಿಕೆ ಏನು ಮಾಡ್ಬೋದು ಅನ್ನೋದನ್ನು ಎಚ್ಚರಿಕೆಯನ್ನು ಮಾಡ್ಕೊಂಬಂದಿದ್ದೀನಿ. ಈ ನಮ್ಮ ಜಿಲ್ಲೆಯ ಯಾವುದೇ ಡಿಫಿಟೆಡ್ ಕ್ಯಾಂಡಿಡೇಟು ಯಾವುದೇ ನಾಯಕರ ಮೇಲೆ ಕ್ರಮ ತಗೊಳ್ತಕ್ಕಂಥ ಸಂದರ್ಭ ಬಂದಿಲ್ಲ. ಬೈ ಚಾನ್ಸ್ ಬಂತು, ಮಾಡಿದ್ರು ಯಾರ್ದೋ ಒತ್ತಡಕ್ಕೆ ಅಂತ ಅಂದರೆ ಸೊ ಅದು ಪಕ್ಷ ತೀರ್ಮಾನ ಆಗುತ್ತೆ. ನಾನು ಅದನ್ನು ಗೌರವವಾಗಿ ನಾವು ಸ್ವೀಕಾರ ಮಾಡಬೇಕಾಗತ್ತೆ. ಒಂದು ತಂದೆ ತಾಯಿ ಏನಾದ್ರು ಹೊಡೆದ್ರೆ ಬೇಜಾರು ಮಾಡ್ಕೊಳಕ್ಕಾಗತ್ತೆ, ಆ ಕ್ಷಣದಲ್ಲಿ ನೋವಾಗುತ್ತೆ. ಅಥವಾ ಸಂಬಂಧ ಯಾವುದೇ ಮಕ್ಕಳು ಅಪ್ಪ ಮಕ್ಕಳ ಮಧ್ಯೆ ನಡೀತಕ್ಕಂಥ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ರಾಹುಲ್ ಗಾಂಧಿ ಅವರ ಸಮಾವೇಶಕ್ಕೆ ಬಂದೇ ಬರ್ತಾರೆ ಅನ್ಕೊಳ್ತಾ ಇದ್ರು ಚಲುವರಾಯಸ್ವಾಮಿ ಮತ್ತು ಅವರ ತಂಡದವರು, ಆದ್ರೆ ಯಾರು ಕೂಡ ಬಂದಿರಲಿಲ್ಲ. ಅದಕ್ಕೆ ಈಗ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಪಕ್ಷ ಏನ್ ಕ್ರಮ ಕೈಗೊಂಡ್ರು ಕೂಡ ನಾನು ರೆಡಿ ಅಂತ. ಮತ್ತೊಂದ್ ಕಡೆ ಈ ಮೂರು ನಾಯಕರು, ಪ್ರಮುಖವಾಗಿ ನರೇಂದ್ರ ಸ್ವಾಮಿ, ಚಲುವರಾಯಸ್ವಾಮಿ ಹಾಗೆ ರಮೇಶ್ ಬಂಡಿಸಿದ್ದೇಗೌಡರು ಬರದೇ ಇರೋದು ಕುಮಾರಸ್ವಾಮಿ ಅವರಿಗೆ ಯಾವ ರೀತಿಯಾಗಿ ಟೆನ್ಷನ್ ತಂದಿಟ್ಟಿದೆ ಅಂತ. ಪೃಥ್ವಿರಾಜ್, ಏಪ್ರಿಲ್ 12ರ ನಾಗಮಂಗಲ ಮತ್ತು ಮಳವಳ್ಳಿ ಸಮಾವೇಶಕ್ಕೆ ಖುದ್ದು ಬರಬೇಕಂತೇಳಿ ರೆಬಲ್ಸ್ ನಾಯಕರುಗಳಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ರು ಮತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ನಾವು 12ನೇ ತಾರೀಕು ಬರಲ್ಲ, ಆದರೆ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮಕ್ಕೆ ಹಾಜರಾಗ್ತೀವಿ ಅಂತ ಹೇಳಿ ವಿನಾಯಿತಿಯನ್ನು ಕೂಡ ಪಡೆದುಕೊಂಡಿದ್ರು. ಆದರೆ ನಿನ್ನೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮದಲ್ಲೂ ಕೂಡ ಚಲುವರಾಯಸ್ವಾಮಿ ಅಂಡ್ ಟೀಮ್ ಗೈರಾಗಿತ್ತು. ಇದೀಗ ಅವರ ಮೇಲೆ ಪಕ್ಷ ಶಿಸ್ತು ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಗಂಭೀರ ಚಿಂತನೆ ನಡೆಸಿದೆ. ಒಂದು ವೇಳೆ ದಿಢೀರ್ನೆ ಶಿಸ್ತು ಕ್ರಮ ಕೈಗೊಂಡ್ರೆ ಅವರು ಬಹಿರಂಗವಾಗಿ ಸುಮಲತಾ ಬೆನ್ನಿಗೆ ನಿಲ್ತಾರೆ. ಇದು ಎಲ್ಲ ಒಂದ್ ಕಡೆ ದೋಸ್ತಿ ಅಭ್ಯರ್ಥಿ ನಿಖಿಲ್ಗೆ ಹಿನ್ನಡೆ ಆಗುತ್ತೆ ಎಂಬ ಆತಂಕ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಾಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಗೆ ಶುರುವಾಗಿದೆ. ಇದೊಂಥರ ದೊಡ್ಡ ಟೆನ್ಷನ್ ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಅವ್ರನ್ನ ಈ ಕೂಡಲೇ ಶಿಸ್ತು ಕ್ರಮ ಕೈಗೊಂಡ್ರೆ ಅವರಿಗೆ ಫ್ರೀ ಬರ್ಡ್ ಆಗ್ತಾರೆ. ಆಗ ಓಪನ್ ಆಗಿ ಅವರು ಎಲ್ಲಾ ಕ್ಷೇತ್ರಗಳಲ್ಲಿ ಫೀಲ್ಡ್ಗಿಳಿದರೆ ಇದು ಸುಮಲತೆಗೆ ಆನೆ ಬಲ ಬಂದಂತಾಗುತ್ತೆ. ಇದರಿಂದ ಎಲ್ಲೊಂದ್ ಕಡೆ ದೊಡ್ಡ ಮಟ್ಟದ ಹಿನ್ನಡೆ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಎಂಬುದು ಕೂಡ ದಿನೇಶ್ ಗುಂಡೂರಾವ್ ಅವರ ಆತಂಕವಾಗಿದೆ. ಇದೇ ಕಾರಣಕ್ಕಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಇಂದು 11 ಗಂಟೆ ನಂತರ ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಮದ್ದೂರಿನಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ನಿನ್ನೆ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಚುನಾವಣಾ ಪ್ರಚಾರವನ್ನ ಮುಗಿಸಲಿಕ್ಕೆ ತೀರ್ಮಾನ ತೆಗೆದುಕೊಂಡ್ರು. ಇದೀಗ ಈ ಮೂವರು ರೆಬಲ್ಸ್ಗಳು ನಿನ್ನೆ ಎಐಸಿಸಿ ಅಧ್ಯಕ್ಷರ ಕಾರ್ಯಕ್ರಮಕ್ಕೆ ಗೈರಾಗಿದ್ದರಿಂದ ಇದೀಗ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ಆಗಿದೆ. ಹಾಗಾಗಿ ಇನ್ನು ಕಂಟಿನ್ಯೂಸ್ ಆಗಿ ಈಗ ಇವತ್ತು ಮತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಮತ್ತೆ ಮಂಡ್ಯದಲ್ಲೇ ವಾಸ್ತವ್ಯ ಹೂಡಲಿರತಕ್ಕಂಥ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇದೀಗ ನಿಖಿಲ್ ಪರ ಪ್ರಚಾರಕ್ಕೆ ಕೈಗೊಳ್ತಿದ್ದಾರೆ. ಒಟ್ಟಾರೆ ಈ ಮೂವರಿಂದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಟೆನ್ಷನ್ ಆಗಿರುವಂತದ್ದು, ರಾಜ್ಯ ಕಾಂಗ್ರೆಸ್ ಕೂಡ ಟೆನ್ಷನ್ ಆಗಿರುವುದು. ಒಂದು ವೇಳೆ ಶಿಸ್ತು ಕ್ರಮವನ್ನ ಕೈಗೊಂಡ್ರೆ ಇವರು ಸುಮಲತಾ ಬೆನ್ನಿಗೆ ನೇರವಾಗಿ ನಿಲ್ತಾರೆ ಮತ್ತು ಬಹಿರಂಗವಾಗಿ ನಿಲ್ತಾರೆ ಎಂಬ ಆತಂಕ. ಒಂದು ವೇಳೆ ಶಿಸ್ತು ಕ್ರಮವನ್ನ ಏಪ್ರಿಲ್ 18ರ ನಂತರ ಕೈಗೊಂಡ್ರೆ ಕಾಂಗ್ರೆಸ್ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ. ಎಲ್ಲೊಂದ್ ಕಡೆ ದೋಸ್ತಿ ಅಭ್ಯರ್ಥಿ ಪರವಾಗಿ ಕಾಂಗ್ರೆಸ್ ನಾಯಕರು ನಿಲ್ದಿದ್ರು ಕೂಡ ಕಾಂಗ್ರೆಸ್ನವರು ಏನು ಶಿಸ್ತು ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕಿದ್ರೆ ಎಂಬ ಅಪವಾದ ಕೂಡ ಬರುತ್ತೆ. ಒಟ್ಟಲ್ಲಿ ಇದು ಕಾಂಗ್ರೆಸ್ಗೂ ಕೂಡ ಟೆನ್ಷನ್ ಆಗಿದೆ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ದೊಡ್ಡ ಟೆನ್ಷನ್ ಆಗಿದೆ ಅಂತ ಹೇಳಲಾಗ್ತಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.